ನಮಸ್ಕಾರ, ಶುಭ ಸಂಜೆ. ಹೇಗಿದ್ದೀರಿ? ನಾನು ಚಂದನ್ ಶರ್ಮಾ ನಿಮ್ಮ ಜೊತೆಗೆ. ಇವತ್ತಿನ ವ್ಯೂ ಪಾಯಿಂಟ್ ನಲ್ಲಿ ನಾವು ಇಲ್ಲಿ ಒಂದು ಟ್ಯಾಗ್ ಲೈನ್ ಕೊಟ್ಟಿದ್ದೀವಿ, ಇಲ್ಲಿ ಒಂದು ಟೈಟಲ್ ಕೊಟ್ಟಿದ್ದೀವಿ, ಭಾರತ ಮತ್ತು ಅವರು ಅಂತ ಒಂದು ಕ್ವೆಶ್ಚನ್ ಮಾರ್ಕ್ ಹಾಕಿದ್ದೀವಿ. ಅವರು ಅಂದ್ರೆ ಬೇರೆ ಯಾರು ಅಲ್ಲ. ಯಾಕೆ ನಮ್ಮ ಭಾರತದ ವಿರುದ್ಧದ ಮಾನಸಿಕತೆಯನ್ನು ಹೊಂದಿರೋರು ಹಿಂಗಾಡ್ತಾರೆ? ನಮ್ಮ ಭಾಷೆ, ನಮ್ಮ ನೆಲ, ನಮ್ಮೂರು, ನಮ್ಮ ಉಸಿರು, ನಮ್ಮ ಗಾಳಿ, ನಮ್ಮ ಹೆಸರು, ನಮ್ಮ ಪರಿಸರ, ನನ್ನ ತಾಯಿ ಭಾರತಾಂಬೆ, ಇವೆಲ್ಲವನ್ನು ಕೂಡ ಮರೆತುಬಿಟ್ಟು ಇನ್ನೊಂದು ಯಾವುದೋ ಶತ್ರು ರಾಷ್ಟ್ರದ ಪರವಾಗಿ ಘೋಷಣೆಗಳನ್ನು ಹೇಗೆ ಕೂಗ್ತಾರೆ ಇವರು? ಇದು ನೇರವಾಗಿ ಕೇಳಬೇಕಾಗಿರೋ ಪ್ರಶ್ನೆ. ನಾನು ಯಾವುದೋ ಒಂದು ಧರ್ಮಕ್ಕೆ ಸೀಮಿತಗೊಳಿಸಿ ಈ ಚರ್ಚೆಯನ್ನು ಮಾಡ್ತಾ ಇಲ್ಲ, ಅಥವಾ ಈ ಚರ್ಚೆಯನ್ನು ನಾನು ಇವತ್ತು ಮಾತಾಡ್ತಾ ಇಲ್ಲ. ಓವರ್ ಆಲ್ ಈ ಅವರು ಅನ್ನೋ ಕಾನ್ಸೆಪ್ಟ್ ಇದೆಯಲ್ಲ, ಅವ್ರು ಯಾರು? ಅವರಿಗೆ ನನ್ನ ದೇಶ, ಈ ನೆಲ, ನನ್ನೂರು, ನನ್ನ ಭಾಷೆ, ನನ್ನ ಭಾರತಾಂಬೆ, ನನಗೆ ಉಸಿರು ಕೊಟ್ಟ, ಜನ್ಮ ಕೊಟ್ಟ ನನ್ನ ತಾಯಿ ಏನ್ ಮಾಡಿದಾಳೆ? ಈ ಪ್ರಶ್ನೆಯನ್ನು ನಾನು 100ಕ್ಕೆ 100 ನೇರವಾಗಿ ಸ್ಟ್ರೈಟ್ ಇನ್ ಟು ದಿ ಐಸ್ ಇವತ್ತು ಕೇಳಲೇಬೇಕು. ಇದಕ್ಕೆ ಯಾವ ಅನುಮಾನವೂ ಬೇಡ ಮತ್ತು ಯಾವ ಜಿಜ್ಞಾಸೆಯೂ ಬೇಡ. ಸೆಕೆಂಡ್ಲಿ, ಎರಡನೇ ವಿಷಯ, ನಿನ್ನೆ ನಡೆದಂತ ಘಟನೆಯ ಬಗ್ಗೆ 100 ಆರೋಪಗಳು, 100 ಪ್ರತ್ಯಾರೋಪಗಳು ಕೇಳಿ ಬರ್ತಾ ಇದ್ದಾವೆ. ಆಯ್ತು, ಅವರಂದ್ರು ಅಂದಿಲ್ವೋ, FSL ರಿಪೋರ್ಟ್ ಬರಲಿ, ಫೊರೆನ್ಸಿಕ್ ಲ್ಯಾಬೊರೇಟರಿ ಎದ್ದು ವಿಚಾರಣೆ ನಡೆಸೋಣ, ಚರ್ಚೆ ಮಾಡೋಣ, ಟ್ಯಾಗ್ಲೈನ್ ಕೊಡೋದು ಬೇಡ, ನಾವು ಹಂಗಂದಿಲ್ಲ ಅಂದವ್ರ ಮಾತನ್ನ ಬೆನಿಫಿಟ್ ಆಫ್ ಡೌಟ್ ಅಂತ ಹೇಳ್ತಾರಲ್ಲ, ಅದನ್ನು ಕೊಟ್ಟು ಒಂದು ಹಂತಕ್ಕೆ ತಗೊಳ್ಳೋಣ, ಸ್ವೀಕರಿಸೋಣ, ಒಂದೇ ಹಂತಕ್ಕೆ 10% ಸ್ವೀಕರಿಸೋಣ. ಆದ್ರೆ ಅವರುಗಳು, ಅವರು ಅಂದ್ರೆ ಧರ್ಮ ಅಲ್ಲ, ಅವರು ಅಂತಂದ್ರೆ ಯಾವ ಧರ್ಮ ಅಲ್ಲ, ಅವರು ಅಂತಂದ್ರೆ ಒಬ್ಬ ವ್ಯಕ್ತಿ ಅಲ್ಲ, ಅವರು ಅಂದ್ರೆ ಆ ಮಾನಸಿಕತೆ ಉಳ್ಳವರು. ಯಾವ ಧರ್ಮದವ್ರು ಬೇಕಾದ್ರೂ ಕೂಡ ಆಗಿರ್ಬೋದು. ಯಾಕೆ ಹಾಗೆ ಮಾಡ್ತಾರೆ? ಆಯ್ತಪ್ಪ, ಒಂದು ಹಂತಕ್ಕೆ ನೆನ್ನೆ ಹಂಗ ಅಂದಿಲ್ಲಪ್ಪ. ನನ್ನ ಹಿಂದ್ಗಡೆ ಇರುವ LED ಸ್ಕ್ರೀನಿಗೆ ಬರ್ತೀನಿ ನಾನು. ಮೈ ಟೀಮ್ ವಿಲ್ ನೌ ಟೇಕ್ ಯು ಟು ದಿ LED ಸ್ಕ್ರೀನ್. ನೆನ್ನೆ ಹಂಗ ಅಂದಿಲ್ಲಪ್ಪ, ಬೆನಿಫಿಟ್ ಆಫ್ ಡೌಟ್ ಕೊಟ್ಬಿಡೋಣ. ಅಯ್ಯೋ, ನಾ ಸರಿಗಿಲ್ಲ ಮೀಡಿಯಾದವ್ರು ಬಿಡ್ರಿ, ನಡ್ರಲೇ ಅಂತ ಅನ್ಸ್ಕೊಂಡ್ರು ಕೂಡ ವಾಗ್ರೆ ರೇ ಅಂತ ಅವ್ರಿಗೆ ಹೇಳೋದು ಬಿಟ್ಬಿಟ್ಟು ನಾವು ಸುಮ್ಮನೆ ಕೂತ್ಕೊಂಡಿರ್ತೀವಿ. ನೀವು ನಡ್ರಲೇ ಅಂತ ಹೇಳೋದು ಬಿಟ್ಬಿಟ್ಟು ಈ ಹಿಂದಿನ ಕೆಲವು ಘಟನೆಗಳನ್ನು ಗಮನಿಸೋಣವೇ, ಯಾರ್ಯಾರು ಏನೇನ್ ಮಾಡಿದ್ರು ಅಂತ. ನನಗೆ ಇವತ್ತು ಇನ್ನೊಂದು ಲಿಸ್ಟ್ ಬಂತು. ಯಾವುದೋ ಕೆಲವು ಮೀಡಿಯಾಗಳು ಸೃಷ್ಟಿಸಿದ 22 ಸುಳ್ಳಿನ ಕಥೆಗಳು ಅಂತ ನನಗೆ ಇನ್ನೊಂದು ದೊಡ್ಡ ಲಿಸ್ಟ್ ಬಂತು ಇವತ್ತು. ಓಕೆ, ನಾನು ಆ ಲಿಸ್ಟ್ನೂ ಸ್ವೀಕರಿಸ್ತೇನೆ, ನಾನು ಬಹಳ ಮುಕ್ತವಾಗಿರ್ತೇನೆ. ಆದರೆ ಶತ್ರು ಪಾಪಿ ರಾಷ್ಟ್ರದ ಪರವಾಗಿ, ನಮಗೆ ಅನ್ಯಾಯ ಮಾಡಿದ ರಾಷ್ಟ್ರದ ಪರವಾಗಿ ಘೋಷಣೆ ಕೂಗಿಲ್ವಾ? ಬನ್ನಿ LED ಸ್ಕ್ರೀನ್ನಲ್ಲಿ ನೋಡೋಣ. ಯಾವತ್ತು ಯಾರ್ಯಾರು ಯಾವಾಗ ಏನೇನು ಮಾಡಿದ್ರು. ನಂಬರ್ 1, 2018 ಜಮ್ಮು ಕಾಶ್ಮೀರದ ಅಸೆಂಬ್ಲಿಯಲ್ಲಿ ಪಾಕಿಸ್ತಾನದ ಪರ ಘೋಷಣೆ. ಯಾಕೆ ಕೂಗಿದ್ರಿ? ಸರಿ, ನೆನ್ನೆ ಕೂಗ್ಲಿಲ್ಲ, ಒಪ್ಕೊಳ್ಳೋಣಪ್ಪ. ನೀವೆಲ್ಲ ಬಹಳ ವಿದ್ಯಾವಂತರು, ದೊಡ್ಡವರು, ಬುದ್ಧಿವಂತರು, ನೀತಿವಂತರು, ಜ್ಞಾನವಂತರು, ವಿಚಾರವಂತರು, ಸದ್ಗುಣ ಸುಶೀಲವಂತರು, ಒಪ್ಕೊಳ್ಳೋಣ. ಯಾಕೆ ಕೂಗಿದ್ರಿ? 2018ರಲ್ಲಿ ಜಮ್ಮು ಕಾಶ್ಮೀರದ ಅಸೆಂಬ್ಲಿಯಲ್ಲಿ ಪಾಕಿಸ್ತಾನದ ಪರ ಘೋಷಣೆ. ಯಾಕೆ ಪಾಕ್ ಪ್ರೇಮ ಬಂತು ಅಲ್ಲಿ? ನೆಕ್ಸ್ಟ್, ಮುಂದೆ. ಪಾಕಿಸ್ತಾನದ ಪರ ಘೋಷಣೆ ಕೂಗಿದ್ದು ನ್ಯಾಷನಲ್ ಕಾನ್ಫರೆನ್ಸ್ನ ಶಾಸಕ NC ಶಾಸಕ. ಯಾಕಪ್ಪ NC ಶಾಸಕ? ಆತನ ಹೆಸರನ್ನು ಬಾಯ್ಬಿಟ್ಟು ಹೇಳ್ಬೇಕಾ ನಿಮಗೆ? ಆ ಮನುಷ್ಯನ ಮೇಲೆ ಆಗಿರುವ ಕ್ರಮ ಏನು ಅಂತ ಬಾಯ್ಬಿಟ್ಟು ಹೇಳ್ಬೇಕಾ ನಿಮಗೆ? ಯಾಕೆ? ವೈ ಡಿಡ್ ಹಿ ಡೂ ಸೋ? 2020ರಲ್ಲಿ CAA ವಿರುದ್ಧ ಪ್ರತಿಭಟನೆ ನಡೀತಾ ಇದ್ದಂಥ ಸಂದರ್ಭದಲ್ಲಿ ಪಾಕಿಸ್ತಾನದ ಪರ ಘೋಷಣೆ ಕೂಗಲಾಯಿತು. ನೀವು ಯಾವುದೋ ಒಂದು ಸುದ್ದಿ ಹೇಳಿದ್ದನ್ನು ನಾನು ಗಮನಿಸಿದೆ ಇವತ್ತು. ಇಲ್ಲ 22, 23 ಪ್ರಕರಣಗಳನ್ನ ಗೋಧಿ ಮೀಡಿಯಾಗಳು ಸುಳ್ಳು ಸೃಷ್ಟಿ ಮಾಡಿದವು. ಓಕೆ, ಹೌದು, ನಾನೊಂದು ಸ್ವಲ್ಪ ನನ್ನ ಬೆನ್ನು ಅವಾಗವಾಗ ಇಲ್ಲಿ ನೋಡ್ಕೋತಾ ಇರ್ತೀನಿ. ನಾನು ಬೇರೆಯವ್ರ ಥರ ಅಲ್ಲ, ಒಂದು ಕನ್ನಡಿ ಇಲ್ಲಿ ಇಟ್ಕೊಂಡಿರ್ತೀನಿ. ನಮ್ಮ ಬೆನ್ನು ನಮಗೆ ಒಂದೊಂದ್ಸಲ ಕಾಣಿಸ್ಲಿಕ್ಕಿಲ್ಲ ಅಂತ. ಹೌದು, ಇರ್ಬೋದೇನಪ್ಪ. ಆದರೆ ಅಮೂಲ್ಯ ಅನ್ನುವ ಆ 7 ಹುಡುಗಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಏನೇನೆಲ್ಲ ಮಾತಾಡಿದ್ಲು ಅನ್ನೋದನ್ನ ನಾನು ಬಿಡಿಸಿ ಹೇಳ್ಬೇಕಾ?
2020 ಮಾರ್ಚಲ್ಲಿ ಕಲಬುರಗಿಯಲ್ಲಿ ಪಾಕಿಸ್ತಾನದ ಪರ ಗೋಡೆ ಬರಹ ಯಾಕೆ ಬಂತು? ಯಾವನ್ರಿ ರೇ ಅವನು ಗೋಡೆ ಬರಹ ಬರ್ದಿರ್ದು ಆ ಪಾಕಿಸ್ತಾನ ದೇಶದ ಪರವಾಗಿ? ಅವನು ಯಾವನ್ರಿ ಅವನು? ಹೋಯ್ದೆ 2020 ಡಿಸೆಂಬರ್ನಲ್ಲಿ ಬೆಳತಂಗಡಿಯ ಉಜಿರೆಯಲ್ಲಿ ಪಾಕ್ ಪರ ಘೋಷಣೆ ಕೇಳಿ ಬಂತು. ಯಾಕೆ ಬಂತು? ಗ್ರಾಮ ಪಂಚಾಯತಿ ಎಲೆಕ್ಷನ್ ಗೆಲುವು ಹಿನ್ನೆಲೆಯಲ್ಲಿ SDPIನ ಕಾರ್ಯಕರ್ತರು ಘೋಷಣೆಯನ್ನು ಕೂಗಿದ್ರು. ಯಾಕೆ ಕೂಗಿದ್ರಿ? ನೆನ್ನೆದು ಮರ್ತೇ ಬಿಡ್ತೀನಿ ನಾನು 5 ನಿಮಿಷ. 2022 ಸೆಪ್ಟೆಂಬರ್ನಲ್ಲಿ PFI ಕಾರ್ಯಕರ್ತರಿಂದ ಪಾಕಿಸ್ತಾನದ ಪರ ಘೋಷಣೆ ಕೂಗಿ ಬಂತು. ಯಾಕೆ ಕೂಗಿ ಬಂತು? ಪುಣೆಯಲ್ಲಿ ಸರ್ಕಾರದ ವಿರುದ್ಧ ಪ್ರತಿಭಟನೆಯ ಸಂದರ್ಭದಲ್ಲಿ ಪಾಕಿಸ್ತಾನದ ಪರವಾಗಿ ಜೈಕಾರ ಕೇಳಿ ಬಂತು. ಯಾಕೆ ಕೇಳಿ ಬಂತು? 2022 ನವೆಂಬರ್ನಲ್ಲಿ ಬೆಂಗಳೂರಿನಲ್ಲಿ ಪಾಕಿಸ್ತಾನದ ಧ್ವಜ ಹಾರಾಟವಾಯಿತು. ಯಾಕೆ? ಬೆಂಗಳೂರಿನ ಮಲ್ಲೇಶ್ವರದಲ್ಲಿ ಪಾಕ್ ಬಾವುಟ ಬಹಳ ಜನ ಕಿಡಿಗೇಡಿಗಳು ಸೇರಿಕೊಂಡು ಹಾರಿಸಿದ್ರು. ಯಾಕೆ ಹಾರಿಸಿದ್ರು? 2023 ಮಾರ್ಚಲ್ಲಿ ಮೈಕೋ ಲೇಔಟ್ನಲ್ಲಿ ಪಾಕ್ ಪರ ಘೋಷಣೆ ಕೂಗಿಬಾಯಿತು. ಯಾಕೆ? ವೆಸ್ಟ್ ಬೆಂಗಾಲ್ ಮೂಲದ ಅಂಕುಶ್ ಅನ್ನೋನು ನಾನು ಆವಾಗಲೇ ಹೇಳಿದ್ನಲ್ಲ ಇದು ಧರ್ಮಕ್ಕೆ ಸೀಮಿತವಾಗಿಲ್ಲ ಅಂತ. ಅವನು ಯಾವನ ಅಂಕುಶ್ ಅನ್ನೋನು ಘೋಷಣೆ ಕೂಗ್ತಾನೆ? ವೆಸ್ಟ್ ಬೆಂಗಾಲ್ ಮೂಲದವನು ಅಂಕುಶ್ ಅನ್ನೋನು 2023 ಮೇ 13 ಅಸೆಂಬ್ಲಿ ರಿಸಲ್ಟ್ ದಿನ ಘೋಷಣೆ ಕೇಳಿ ಬಂತು. ಘೋಷಣೆ ಸ್ಪಷ್ಟವಾಗಿ ಕೂಗಲಾಯಿತು. ಸಂಭ್ರಮಾಚರಣೆ ನಡೀತಾ ಇತ್ತು. ಈ ಸಂದರ್ಭದಲ್ಲಿ ಪಾಕಿಸ್ತಾನದ ಪರ ಘೋಷಣೆಯನ್ನು ದುಷ್ಕರ್ಮಿಗಳು ಕೂಗಿದ್ರು. ಎಲ್ಲ ಫೂಟೇಜ್ ನಿಮ್ಮ ಮುಂದೆನೇ ಇದೆಯಲ್ಲ, ಎಲ್ಲ ಸಾಕ್ಷಿಗಳು ಇದೆಯಲ್ಲ. ನಿನ್ನೆ ವಿಧಾನಸೌಧದಲ್ಲಿ ಮೊಳಗಿಲ್ಲ ಅಂತಾರೆ, ಇಲ್ಲ ನಾವು ನಾಜೀರ್ ಖಾನ್ ಅಂತ ಇದ್ವಿ ಅಂತಾರೆ, ನಾಜೀರ್ ಸಾಹೇಬ್ ಅಂತ ಇದ್ವಿ ಅಂತಾರೆ. ಓಕೆ, FSL ಇಂದ ಬರಲಿ, ಬೆನಿಫಿಟ್ ಆಫ್ ಡೌಟ್ ಕೊಟ್ಬಿಡೋಣ. 2 ನಿಮಿಷಕ್ಕೆ ಲೆಟ್ ಅಸ್ ಗಿವ್ ದಮ್ ಎ ಬೆನಿಫಿಟ್ ಆಫ್ ಡೌಟ್. ಹಾಗಿಲ್ಲ ಅಂತಾರೆ. ಆದರೆ ಅವರು ಅಂದರೆ ಯಾರು? ಅವರು ಅಂದರೆ ಧರ್ಮಕ್ಕೆ ಸೇರಿದವರಲ್ಲ. ನೋ, ಇಡೀ ಮಾನಸಿಕತೆ ಬಗ್ಗೆ ನಾನು ಮಾತನಾಡ್ತಾ ಇದ್ದೀನಿ. ಯಾಕೆ ಅವರ ಮಾನಸಿಕತೆ ಈ ಖಿನ್ನತೆಗೆ ಅವರನ್ನು ತಲುಪಿಸಿ ಬಿಟ್ಟಿದೆ? ಯಾಕೆ ಅವರ ಮಾನಸಿಕತೆ ಈ ರೋಗಗ್ರಸ್ತ ಮನೋಭಾವವನ್ನು ಅವರ ಹೃದಯದ ಒಳಗೆ ಬರುವಂತೆ ಮಾಡಿದೆ? ದಿಸ್ ಇಸ್ ಮೈ ಓನ್ಲಿ ಕ್ವೆಶ್ಚನ್. ಭಾರತ ಮತ್ತು ಈ ಅವರು ಬೇರೆನೇನ್ರೇ? ದಿಸ್ ಇಸ್ ದಿ ಕ್ವೆಶ್ಚನ್ ಐ ಆಮ್ ಆಸ್ಕಿಂಗ್ ಟುಡೇ. ಲೆಟ್ಸ್ ಬಿಗಿನ್. ನಾನು ಭಾಳ ಮುಕ್ತವಾಗಿರ್ತೀನಿ ಇವತ್ತಿನ ಚರ್ಚೆಯಲ್ಲಿ, ಭಾಳ ಓಪನ್ ಆಗಿರ್ತೀನಿ ಇವತ್ತಿನ ಚರ್ಚೆಯಲ್ಲಿ. ನಾನು ಯಾವುದೇ ಕನ್ಕ್ಲೂಷನ್ಗಳಿಗೆ ಬರೋದಿಲ್ಲ. ಅದಕ್ಕೋಸ್ಕರನೇ ಒಂದು ಕ್ವೆಶ್ಚನ್ ಮಾರ್ಕು ಹಾಕಿದ್ದೀವಿ ಇಲ್ಲಿ. ಒಂದು ಕ್ವೆಶ್ಚನ್ ಮಾರ್ಕ್. ದಿಸ್ ಆಡ್ಸ್ ಅ ಲಾಟ್ ಆಫ್ ವ್ಯಾಲ್ಯೂ. ನನ್ನ ಜೊತೆಗೆ 5 ಜನ ಇದ್ದಾರೆ ಇವತ್ತಿನ ಸ್ಟುಡಿಯೋದ ಗೆಸ್ಟ್ಗಳಾಗಿ. ಸಾದಿಕ್ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ. ನಮಸ್ಕಾರ. ವೆಂಕಟೇಶ್ ನಮ್ಮೊಟ್ಟಿಗೆ ಬಿಜೆಪಿಯಿಂದ ನಮಸ್ಕಾರ. ಭಾಸ್ಕರ್ ನಮ್ಮೊಟ್ಟಿಗೆ ನಮಸ್ಕಾರ. ಹಿರಿಯರಾದಂಥ ಇಬ್ಬರಿದ್ದಾರೆ ನಮ್ಮೊಟ್ಟಿಗೆ. ನಾಗರಾಜ್ ಅವರು ಮಾನ್ಯ ನಿವೃತ್ತ ಪೊಲೀಸ್ ಅಧಿಕಾರಿ, ಗುರುಗಳು, ನಮಸ್ಕಾರ. ದೇವರಾಜ್ ಇದ್ದಾರೆ. ಮೈ ವೆರಿ ಫೇವ್ರೇಟ್ ಇನ್ JDS, ಟು ಬಿ ವೆರಿ ಆನೆಸ್ಟ್ ವಿತ್ ಯು. ಒನ್ ಆಫ್ ಮೈ ಫೇವ್ರೇಟ್ ಪರ್ಸನ್ಸ್ ಇನ್ JDS. ಯಾಕಿರಬಾರ್ದು? ಯಾಕೆಂತಂದರೆ ಬಹಳ ಸ್ಫುಟವಾಗಿ ಅತ್ಯಂತ ಸೂಕ್ಷ್ಮಗ್ರಾಹಿಯಾಗಿ ಮಾತನಾಡುವ ಏಕೈಕ ವ್ಯಕ್ತಿಗಳಲ್ಲಿ ಅಥವಾ ಕೆಲವು ವ್ಯಕ್ತಿಗಳಲ್ಲಿ ದೇವರಾಜ್ ಸರ್ ಕೂಡ ಒಬ್ಬರು. ಹಾಗಾಗಿ ಹಿ ಈಸ್ ಅ ಫ್ಯಾಂಟಾಸ್ಟಿಕ್ ಪರ್ಸನ್. ಸರ್, ವಿತ್ ಓಪನ್ ಆರ್ಮ್ಸ್ ಐ ಆಮ್ ವೆಲ್ಕಮಿಂಗ್ ಯು. ಥ್ಯಾಂಕ್ ಯು ಸರ್. ವೆಲ್ಕಮ್ ಟು ಯು. ನಾನು ಈ ಕಾರ್ಯಕ್ರಮನ ಶುರು ಮಾಡ್ತಾ ಇದ್ದೀನಿ ಸಾದಿಕ್ ಸರ್ ಇಂದ. ಸರ್, ಹೇಗಿದ್ದೀರಿ? ಚೆನ್ನಾಗಿದ್ದೀವಿ. ತಾವೇ ಹೇಗಿದ್ದೀರಾ? ಐ ಆಮ್ ಗುಡ್ ಸರ್. ಥ್ಯಾಂಕ್ ಯು ಸರ್. ಜೈ ಹಿಂದ್ ಸರ್. ನಮಸ್ಕಾರ. ಸರ್, ಒಂದು ಪ್ರಶ್ನೆ, ಭಾಳ ನೇರ ಪ್ರಶ್ನೆ. ನಾನು ನೆನ್ನೆ ಆಗಿದ್ದ ಇನ್ಸಿಡೆಂಟ್ನ ಮರ್ತು ಬಿಡ್ತೇನೆ. ಆದರೆ ಒಂದು ಮಾನಸಿಕತೆ ಯಾಕೆ ನಮ್ಮ ಭಾರತದ ಸಾರ್ವಭೌಮತ್ವದ ಒಳಗೆ ನುಸುಳಿ ಬಂದುಬಿಟ್ಟಿದೆ ಅಂತ ನಿಮಗನ್ಸುತ್ತೆ? ಭಾಳ ಮುಕ್ತವಾಗಿ ಮಾತನಾಡಿ. ನೀವು ಕೂಡ ಪ್ರೌಡ್ ಇಂಡಿಯನ್, ನನಗೆ ಯಾವ ಅನುಮಾನವೂ ಕೂಡ ಇಲ್ಲ. ಕರೆಕ್ಟು. ಓಕೆ, ಯು ಆರ್ ಎ ಪ್ರೌಡ್ ಕನ್ನಡಿಗ. ಯು ಲಿವ್ ಇನ್ ಕರ್ನಾಟಕ. ನಮ್ಮ ನೆಲ, ಜಲ, ಭಾಷೆಯ ಬಗ್ಗೆ ನಿಮಗೆ ಬಹಳ ಪ್ರೀತಿ ಇದೆ. ಐ ರೆಸ್ಪೆಕ್ಟ್ ಯು. ಕರೆಕ್ಟ್. ಬಟ್ ಹಲವರಿಗೆ, ಕೆಲವರಿಗೆ, ಸುಮಾರು ಜನಕ್ಕೆ ಯಾಕೆ ಈ ಪಾಕ್ ಪ್ರೇಮ ಸಿಕ್ಕಾಪಟ್ಟೆ ಅವಾಗವಾಗ ಜಾಸ್ತಿಯಾಗಿ
ಘೋಷಣೆಗಳ ಮೂಲಕ ಹೊರಗಡೆ ಬಂದುಬಿಡುತ್ತೆ. ಇರ್ರೆಸ್ಪೆಕ್ಟಿವ್ ಆಫ್ ರಿಲಿಜನ್ ಕೇಳ್ತಾ ಇದ್ದೀನಿ ಸರ್, ಇರ್ರೆಸ್ಪೆಕ್ಟಿವ್ ಆಫ್ ರಿಲಿಜನ್ ಕೇಳ್ತಾ ಇದ್ದೀನಿ. ನೋಡಿ ಸರ್, ಫಸ್ಟು ನಮ್ಮ ದೇಶ ವಿರೋಧಿ ಮಾತು ಘೋಷಣೆ ಇರುತ್ತಲ್ಲ, ಅವನದು ಯಾವುದು ಜಾತಿ ಇಲ್ಲ, ಅವನು ಹಿಂದೂನೂ ಅಲ್ಲ ಮುಸಲ್ಮಾನ್ ಅಲ್ಲ, ಅವನು ಆತಂಕವಾದಿ ಅಂತ ನಾವು ಹೇಳ್ತೀವಿ. ಇನ್ನೊಂದು ಎರಡನೇ ಇದು ಏನಂದರೆ ನೋಡಿ, ಇದು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಮುಸಲ್ಮಾನ್ದು ಲಫ್ಜ್ ಅಲ್ಲ, ನಾವು ಹೇಳಬೇಕು ಪಾಕಿಸ್ತಾನ್ ಮುರ್ದಾಬಾದ್ ಅಂತ. ನಮ್ಮ ಇದು ಅಂದರೆ ಪಾಕಿಸ್ತಾನ್ ಅಂದರೆ ನಮ್ಮ ಮುಸಲ್ಮಾನರಿಗೆ, ಈ ದೇಶ ಪ್ರೇಮಿ ಮುಸಲ್ಮಾನರು ನಾವು, ನಮಗೆ ಈ ಭಾರತ ಮುಖ್ಯ, ನಮಗೆ ಭಾರತ ಬೇಕಾ ಅಂತ ನಾವು ಇದ್ದೀವಲ್ಲ, ನಮ್ಮನ್ನು ಪಾಕಿಸ್ತಾನ ಅಂದರೆ ತುಂಬ ದೊಡ್ಡ ಒಂದು ಇದು ಅಸಹ್ಯ. ಒಂದು ಪಾಕಿಸ್ತಾನ ಹೆಸರಿದ್ರೆ ನಮಗೆ ನಾಚಿಕೆ ಬರುತ್ತೆ, ಏನಪ್ಪ ಈ ಥರ ಅಂತ. ನಮ್ಮನ್ನು ಬೈದ್ಬಿಟ್ರೆ ನಾವು ಸುಮ್ಮನೆ ಇರ್ತೀವಿ, ಪಾಕಿಸ್ತಾನಿ ಅಂತ ಹೇಳಿಬಿಟ್ರೆ ನಮ್ಮನ್ನು ತುಂಬ ಕೋಪ ಬರುತ್ತೆ. ಅದು ಈ ಘೋಷಣೆ ನೋಡಿ ಸರ್, ಅವ್ನು ನಿಜವಾಗ್ಲೂ ಅವನು ಘೋಷಣೆ ಕೊಟ್ಟಿದ್ರೆ ಯಾರಿದ್ದಾನೆ ಅವ್ನು ನೋಡಬಾರ್ದು, ಅವ್ನ ಜಾತಿ ಧರ್ಮ ಗಿರ್ಮ ಏನು ನೋಡಬೇಡ. ನನ್ನ ಬಗ್ಗೆ ಮಾತ್ರ ಮಾತಾಡ್ತಾ ಇಲ್ಲ, ನಾನು ಮುಂಚೆನೇ ಹೇಳಿದೆ ನಿಮಗೆ ಸಾದಿಕ್ ಅವರೇ, ನಾನು ಇಡೀ ಕಳೆದ ಹಲವು ವರ್ಷಗಳ ಡೀಟೇಲ್ಸ್ನ ನಿಮ್ಮ ಮುಂದೆ ಇಟ್ಟಿದ್ದೇನೆ. ಓವರ್ ಆಲ್ ಮಾನಸಿಕತೆ ಬಗ್ಗೆ ಮಾತನಾಡ್ತಾ ಇದ್ದೇನೆ. ಮಾನಸಿಕತೆ ಅಂದ್ರೆ ಹಲವು ಜನ ಪಾಕ್ ಪರವಾಗಿ ಘೋಷಣೆ ಕೂಗಿದ್ದಾರೆ, ನಮ್ಮ ದೇಶದ ವಿರುದ್ಧ ಷಡ್ಯಂತ್ರಗಳನ್ನು ನಡೆಸಿದ್ದಾರೆ, ಇಲ್ಲಿಲ್ಲೇ ಕೂತ್ಕೊಂಡು ಮಾಡಿದ್ದಾರೆ, ಇಲ್ಲಿಲ್ಲೇ ಕೂತ್ಕೊಂಡು ಕುಕ್ಕರ್ ಬಾಂಬ್ಗಳನ್ನು ತಯಾರು ಮಾಡಿದ್ದಾರೆ, ಇಲ್ಲಿಲ್ಲೇ ಕೂತ್ಕೊಂಡು ಸ್ಯಾಟಲೈಟ್ ಫೋನ್ಗಳ ಮೂಲಕ ನಮ್ಮ ದೇಶದ ವಿರುದ್ಧ ಅವರು ನಮ್ಮ ಭಾರತ ಕೆಲಸ ಮಾಡಿದ್ದಾರೆ ಅಂತ. ಅವರು ನಮ್ಮ ಭಾರತೀಯರು ಇಲ್ಲ, ಅವರು ಆತಂಕವಾದಿ ಅಂತ ಹೇಳಬೇಕು ಅಂತ. ಅವರು ನಮ್ಮರಲ್ಲಿ ಇಲ್ಲ, ನಿಮ್ರಲ್ಲಿಲ್ಲ, ನಮ್ರಲ್ಲಿಲ್ಲ. ಅವನು ಹಿಂದೂನಲ್ಲ ಮುಸಲ್ಮಾನು ಅಲ್ಲ, ಅವನು ನೋಡಿ ಯಾವ ಧರ್ಮಕ್ಕೆ ಸೇರಂಗಿಲ್ಲ. ಅವನು ಅಂದ್ರೆ ನೋಡಿ, ಇದು ರಾಜಕಾರಣಿಗಳಿಂದ ಬರ್ತಾ ಇರೋದು. ರಾಜಕಾರಣದಿಂದ ಅವ್ರಿಂದಾನೇ ಬರೋದು. ಹೆಂಗ್ ಬರುತ್ತೆ ಅವ್ರಿಂದ? ಇಂಡಿಯಾ ಪಾಕಿಸ್ತಾನ ಹಿಂದೂ ಮುಸಲ್ಮಾನ್ ಇಲ್ಲ ಅಂದ್ರೆ ಅವ್ರ ಜೀವನನೇ ಇಲ್ಲ, ಅದಿರ್ಲೇಬೇಕು. ಹೊಡೆದಾಡ್ಕೊಂಡು ಹಿಂದೂ ಮುಸಲ್ಮಾನರು ಸಾಯ್ಬೇಕು. ಓಕೆ, ಅದೇ ಅವ್ರದ್ದು. ಎಲೆಕ್ಷನ್ ಹತ್ರ ಇದೆ, ಎಲೆಕ್ಷನ್ ಗಿಮಿಕ್ ಇದು. ಅವನ್ ಯಾವನೋ ರಾಜಕಾರಣಿ, ಮತ್ತೊಬ್ರು ಯಾರೋ ರಾಜಕಾರಣಿ, ಮಗದೊಬ್ರು ಯಾರೋ ರಾಜಕಾರಣಿ, ಯಾರೋ ಕುಮ್ಮಕ್ ಕೊಟ್ರು ಅನ್ನೋ ಕಾರಣಕ್ಕೆ ಜನ ಬಲಿಯಾಗ್ಬಿಟ್ರ. ನೋಡಿ, ಈಗ ನಾನು ಕೇಳೋ ಪ್ರಶ್ನೆಗೆ ಉತ್ತರ ಕೊಡ್ತಿಲ್ಲ ನೀವು. ನಾನು ಕೇಳೋ ಪ್ರಶ್ನೆ ಬೇರೆ ಇದೆ, ನೀವು ಉತ್ತರ ಕೊಡ್ತಿರೋದು ಬೇರೆ ಇದೆ. ನಾನು ಮಾನಸಿಕತೆ ಬಗ್ಗೆ ಮಾತನಾಡ್ತಾ ಇದ್ದೀನಿ. ಮಾನಸಿಕತೆ ನೋಡ್ರಿ, ಅಂತೀರಿ ನೋಡಿ, ಯಾರು ಸಚ್ಚಾ ಮುಸಲ್ಮಾನ್ ಸಚ್ಚಾ ಹಿಂದೂ ಅಂತ ಕೂಗೋಳು ಅಂತ ಮಾತು ಮಾತಾಡಲ್ಲ. ಮಿಕ್ಸಿಂಗ್ ಇರ್ತಾರೆ ನೋಡಿ. ಮಿಕ್ಸಿಂಗ್ ಆಯ್ತು, ಇರ್ತಾರೆ. ಯಾಕೆ ಎಲ್ಲ ಇದ್ರಲ್ಲಿ ಇದ್ದಾರೆ. ಯಾಕೆ ಮಿಕ್ಸಿಂಗ್? ಬೇರೆ ಮುಸಲ್ಮಾನ್ ಅಲ್ಲ ನಿಮ್ದು. ಇದು ಬೆರಳು ಎಲ್ಲಿ ಹೋಗ್ತಾ ಇದೆ? ಮುಸಲ್ಮಾನ್ ಹತ್ರ ಬೆರಳು ಹೋಗ್ತಾ ಇದೆ ನಿಮ್ದು. ಮುಸಲ್ಮಾನ್ ನಲ್ಲಿ ಇಲ್ಲ, ಎಲ್ಲ ಇದ್ರಲ್ಲಿ ಇದೆ. ಎಲ್ಲ ಇದ್ರಲ್ಲಿ ಇದ್ದೆ. ನಾನು ಕೇಳ್ತಿರೋದು ಚೆನ್ನಾಗಿ ಅರ್ಥ ಆಯ್ತು. ಸಾದಿಕ್ ಅವರೇ, ನಾನು ಮುಸಲ್ಮಾನ್ ಕೇಳ್ತಾ ಇದ್ರೆ ಸಾದಿಕ್ ಸರ್, ಯಾವೊಂದು ಒಬ್ಬ ವೆಸ್ಟ್ ಬೆಂಗಾಲ್ ಅಂಕುಶ್ ಅನ್ನೋ ಹೆಸರು ಹೇಳಿದೆ. ಅಂಕುಶ್ ಅನ್ನೋ ಹೆಸರು ಹೇಳಿದೆ. ಅವನು ಹಿಂದೂ, ಅವನು ಹಿಂದೂನಂತ ಮುಸಲ್ಮಾನ್ ಅಲ್ಲ, ಅವನು ಸಚ್ಚಾ ಹಿಂದೂ. ಆ ಕೆಲಸ ಮಾಡಲ್ಲ ಹೇಳಿ ನಾನು ಮಾತಾಡ್ತೇನೆ. ಸಚ್ಚಾ ಹಿಂದೂ ಮಾಡಲ್ಲ ಕೆಲಸ. ನನ್ನ ಪ್ರಶ್ನೆಗೆ ಉತ್ತರ ಕೊಡೋದು ಬಿಟ್ಟು ಯಾವ ಉತ್ತರ ಕೊಡ್ತೀರಾ ಸರ್ ನೀವು? ನಾನು ಧರ್ಮದ ಪರವಾಗಿಯೋ ಧರ್ಮದ ವಿರುದ್ಧವಾಗಿಯೋ ಮಾತಾಡ್ತಾನೆ ಇಲ್ಲ. ರಾಜಕೀಯನೂ ಮಾತಾಡ್ತಾ ಇಲ್ಲ. ನನ್ನ ಭಾರತದ ವಿರುದ್ಧವಾಗಿ ಮಾತನಾಡುವ ಆ ಮನುಷ್ಯ, ಅವನು ಯಾವನೇ ಆಗಿರ್ಲಿ ರೇ, ಅವನು ಯಾವ ಧರ್ಮಕ್ಕೆ ಸೀಮಿತವಾಗಿರ್ಲಿರೇ, ಅವನಿಗೆ ಈ ಮಾನಸಿಕತೆ ನಿಮಗೆ ಅನಿಸುವ ಪ್ರಕಾರ ಯಾಕೆ ಬಂತು ಸಾದಿಕ್ ಸರ್? ನೋಡಿ, ಕೇಳಿದ್ರೆ ನೀವು ನಾನು ನಿಮ್ ಬೆರಳು ಮಾಡ್ತಾ ಇದ್ದೀನಿ ಅಂತೀರಿ. ನಾನು ನಿಮ್ಗೆ ಬೆರಳು ಮಾಡ್ತಾ ಇಲ್ಲ, ಕರುಳು ಮಾಡ್ತಾ ಇಲ್ಲ. ನಾನು ಎಲ್ಲಿ ಮಾಡ್ತಾ ಇದ್ದೀನಿ ಬೆರಳು ನಿಮ್ಗೆ? ನೋಡಿ, ಅವ್ರವ್ರದ್ದು ಮನಸ್ಸು. ಐ ಆಮ್ ಟಾರ್ಗೆಟಿಂಗ್ ಯು. ಅವ್ರ ಇದ್ರಲ್ಲಿ ಅವನು ಏನಿಂತ Are you my enemy? Are you my enemy? ಬಿಡಿ ಸರ್. Are you my enemy? ಎಲ್ಲ ಬಿಡಿ ಗೊತ್ತು. Are you my enemy? ಅರ್ಥ ಆಗುತ್ತೆ. Are you my enemy? ಏನು ಅರ್ಥ ಆಗುತ್ತೆ? ನೀವು ಏನು ಹೇಳ್ತಾ ಇದ್ದೀರಾ? ಏನು ಅರ್ಥ ಆಗುತ್ತೆ? ಟಾಪಿಕ್ಗೆ ಬನ್ನಿ ನೀವು. ಏನು ಅರ್ಥ ಆಗುತ್ತೆ? ಎಲ್ಲಿ ಏನು ಅರ್ಥ ಆಗುತ್ತೆ? ಟಾಪಿಕ್ ಮೇಲೆ ಬನ್ನಿ ನೀವು. ಟಾಪಿಕ್ ಮೇಲೆ ಮಾತಾಡಿ ನೀವು. ಅದ್ರಲ್ಲಿ ಮಾತಾಡಿ, ಟಾಪಿಕ್ ಮೇಲೆ ಮಾತಾಡಿ. ಬೇರೆ ಕಡೆ ಹೋಗ್ಬೇಡಿ ನೀವು. ನೀವು ಮಾತಾಡೋದು ಸ್ಟೈಲ್ ನೋಡಿದ್ರೆ ಮುಸಲ್ಮಾನ್ ಮಾಡ್ತಾ ಇದ್ದಾರೆ ಅಂತ ತೋರಿಸ್ತಾ ಇದ್ದೀರಾ ನೀವು. ಮುಸಲ್ಮಾನ್ ಮಾಡ್ತಾ ಇದ್ದಾರೆ ಅಂತ ತೋರಿಸ್ತಾ ಇದ್ದೀರಾ ನೀವು. ಆತರ ಬರ್ಲಿಕ್ಕೆ ಏನ್ ಕಾರಣ ಅಂತ ಕೇಳ್ತಾ ಇದ್ದಾರೆ. ನಾನು ಕೇಳೋ ಪ್ರಶ್ನೆ 1925 ಆದ್ರೆ ನೀವು ಕೊಡೋ ಉತ್ತರ 1942.
ದಯಮಾಡಿ ನಾನು ಕೇಳೋ ಪ್ರಶ್ನೆಗೆ ಉತ್ತರ ಕೊಡಿ. 1947 ಕೊಡೋದು ನಾವು. I told you something. I said ಕೊಡೋದು ನಾವು. I said in the very beginning that I respect you. ಹೇಳಿ I said in the very beginning that you are my brother. ನಾನು ಕೇಳ್ತಾ ಇರೋದು ಅವನ ಹೆಸರು 1000 ಇರ್ಲಿ ರೀ, ಅವನ ಹೆಸರು 1000 ಬರ್ದಿರ್ಲಿ ರೀ, ಅವನ ಮಾನಸಿಕತೆ ನನ್ನ ಭಾರತದ ವಿರುದ್ಧ, ನನ್ನ ದೇಶದ ವಿರುದ್ಧ ಯಾಕೆ ಬಂತು? ರಾಜಕಾರಣಿಗಳು ಹೇಳ್ದಲ್ಲ Come on. ಅವರೇ ಮಾಡಿಸೋದು. ನಾನು ನಡಿಬೇಕಲ್ಲ, ನನ್ನ ಮೇಲೆ ಹಿಂಗ್ ಬೆರಳು ತೋರಿಸಿದ್ರಿ ಈಗ. ಅಲ್ಲ ನಡಿಬೇಕಲ್ಲ ಟಾರ್ಗೆಟ್ ನಮ್ಮನ್ನು ಟಾರ್ಗೆಟ್, ಮುಸಲ್ಮಾನ್ಗೆ ಟಾರ್ಗೆಟ್ ಮಾಡ್ತಾರೆ ರಾಜಕಾರಣಿಗಳು. ನೀವು ನಾನ್ ಟಾರ್ಗೆಟ್ ಮಾಡ್ತಾ ಇದ್ದೀನಿ ಏನ್ರಿ? ಅಲ್ಲ ನಾನು ಹೇಳ್ತಾ ಇರೋದು, ಏನ್ ಹೇಳ್ತಾ ಇರೋದು? ರಾಜಕಾರಣಿಗಳು ನೀವು ಹೇಳ್ತಾ ಇರೋದೇನು ಹೇಳಿದ್ರೆ ಎಲ್ಲ ಎಲೆಕ್ಷನ್ ಗಿಮಿಕ್ ಬಿಡಿ, ಚಿಕ್ಕ ಮಕ್ಕಳಿಗೆ ಗೊತ್ತಿದೆ ಏನಂತ ಇದು. ನಾನು ಬಿಡಲ್ಲ ರೀ, ನಾನು ಬಿಡಲ್ಲ. ಮಾತಾಡಿ. ನಾನು ಮಾನಸಿಕತೆ ಬಗ್ಗೆ ಕೇಳಿದ್ರೆ ನೀವು ಮತ್ತೆ ಇಲ್ಲಿ ಹಿಂದೂ ಮತ್ತೆ ಮುಸಲ್ಮಾನ್ ತರ್ತೀರಾ ನೀವು? ಅಲ್ಲ ನೋಡಿ, ಈಗ ನನ್ನ ಮಾತು ಹೇಳಿದ್ದು, ನಾನು ಮನಸ್ಥಿತಿ ಬಗ್ಗೆ ಕೇಳಿದ್ರೆ ಮತ್ತೆ ಹಿಂದೂ ಮುಸಲ್ಮಾನ್ ತರ್ತೀರಾ? ಏನ್ ಮತ್ತೆ ಅಟ್ಯಾಕ್ ಮಾಡ್ತಾ ಇದ್ದಾರೆ ಮುಸಲ್ಮಾನ್ ಮೇಲೆ, ಡೈರೆಕ್ಟ್ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ನಮ್ಗೆ ಕೋಪ. ಏನ್ ಕೋಪ? ಡೈರೆಕ್ಟ್ ಆಗಿ ಅಟ್ಯಾಕ್ ಮಾಡ್ತಾ ಇದ್ದಾರೆ ಮುಸಲ್ಮಾನ್ ಮೇಲೆ. ಯಾವನೋ ಒಬ್ಬ ಅವನು ಇಲ್ಲಿರೋ 4 ಜನ ಕೇಳ್ಬಿಡಿ, ಇಲ್ಲಿರೋ 4 ಜನ ಕೇಳ್ಬೇಡಿ. ಭಾಸ್ಕರನ್, ವೆಂಕಟೇಶ್ ಸರ್, ನೀವಿಬ್ರು ಹೇಳ್ಬಿಡಿ. ನಾನು ಮಾತಾಡ್ತಾ ಇರೋದು ಮಾನಸಿಕತೆ ಬಗ್ಗೆನಾ ಅಥವಾ ಯಾವ್ದಾದ್ರು ಒಂದು ಧರ್ಮದ ಬಗ್ಗೆನಾ? ಹೇಳ್ಬಿಡಿ, ಯಾರಾದ್ರೂ ಹೇಳ್ಬಿಡಿ. ಮುಂದೆ ಬನ್ನಿ, ಅಲ್ಲೇ ನಿಂತ್ಕೊಬೇಡಿ, ಬ್ರೇಕ್ ಆಗ್ಬಿಟ್ಟಿದೆ ನಿಮ್ಗೆ. ಮುಂದೆ ಬಂದೆ ಇವಾಗ ಹೇಳಿ. ಈಗ ಚಂದನ್ ಶರ್ಮಾ ಜಗಳ ಮಾಡಕ್ ಕರ್ದಿದ್ದೀರಲ್ಲ ನೀವು. ಚಂದನ್ ಶರ್ಮಾ ಪ್ರಶ್ನೆ ಕೇಳ್ತಾ ಇದ್ರೆ ನೀವು ನನ್ನ ಮೇಲೆ ತಿರುಗಿ ಬೀಳ್ತಿರಲ್ಲ ಸರ್. ಒಂದ್ ನಿಮಿಷ, ಚಂದನ್ ಶರ್ಮಾ ಅವರೇ, ಜಗಳ ಅಲ್ಲ, ನಾನು ಪ್ರಶ್ನೆ ಕೇಳ್ತಿದ್ರೆ ಚೇಂಜ್ ಮಾಡಿ ನೀವು. ಅಲ್ಲೇ ನಿಂತ್ಕೊಂಡಿದ್ದೀರಲ್ಲ ನೀವು, ಅಲ್ಲೇ ನಿಂತ್ಕೊಂಡಿದ್ದೀರಲ್ಲ. ಇಲ್ಲಿ ನಿಂತ್ಕೊಳ್ಳ, ನಾನು ಇಲ್ಲಿ ನಿಂತ್ಕೊಳ್ಳ. ಹೇಳಿ, ಎಲ್ಲಿ ನಿಂತ್ಕೋಬೇಕು ಹೇಳಿ. ನಾನು ಭಾಸ್ಕರನ್ ಹೇಳಿ, ಮಾತಾಡಿ. ನಾನು ನಿಮ್ಮಲ್ಲೂ ಇದೇ ಪ್ರಶ್ನೆ ಕೇಳೋದು. ಕೇಳಿ. ನಾನು ನಿಮಗೂ ಇದೇ ಪ್ರಶ್ನೆ ಕೇಳೋದು. ಸಾದಿಕ್ ಅವ್ರು ಮಾತ್ರ ಇದೇ ಪ್ರಶ್ನೆ ಕೇಳೋದಲ್ಲ. ಕೇಳಿ. ನಮ್ಮಲ್ಲೂ ಅದೇನೋ ಮಿಕ್ಸ್ಡ್ ಅಂದ್ರಲ್ಲ, ಅದೇನೋ ಮಿಕ್ಸ್ಡ್ ಬಹಳ ಜನ ಇದ್ದಾರೆ. ಯಾಕೆ ನನ್ನ ಭಾರತದ ವಿರುದ್ಧ ಅವ್ರಿಗೆ ಏನ್ ದ್ವೇಷ? ನೋಡಿ, ನನ್ನ ದೇಶದ ವಿರುದ್ಧ ಏನ್ ದ್ವೇಷ? ನನ್ನ ಓಪನಿಂಗ್ ರಿಮಾರ್ಕ್ ಏನು ಅಂದ್ರೆ, ನೋಡಿ ಸಾದಿಕ್, ಸೇಮ್ ಪ್ರಶ್ನೆ ಅವ್ರು ಕೇಳ್ತಾ ಇದ್ದೀನಿ. ಸಾದಿಕ್ ಪಾಷಾ ಅವರೇ ಸೇಮ್ ಪ್ರಶ್ನೆ ಕೇಳ್ತಾ ಇದ್ದೀನಿ ಅವ್ರಿಗೆ. ನೋಡಿ, ಸೇಮ್ ಪ್ರಶ್ನೆ. ಒಂದ್ ನಿಮಿಷ ಇರಿ ಸರ್. ಸಾದಿಕ್ ಜಿ, ಐ ಆಮ್ ಆಸ್ಕಿಂಗ್ ಇನ್ ದಿ ಸೇಮ್ ಕ್ವಶನ್. ಓಕೆ, ಹೇಳ್ರಿ. ನೀವಾಗ ಹೇಳಿ, ನಾನು ಆಂಟಿ ಹಿಂದೂ ಮಾತಾಡ್ತಾ ಇದ್ದೀನಿ ಅಂತೀರಾ? ಮಾತಾಡ್ಕೊಳ್ಳಿ. ಹೇಳಿ, ಪ್ರಶ್ನೆ ಕೇಳಿ. ನೋಡಿ, ಈಗ ಇಲ್ಲಿ ಪ್ರಶ್ನೆ ಬಂದಿರೋದು ಹಿಂದೂ ಮುಸ್ಲಿಂ ಅಲ್ಲ. ಓಕೆ, ಕಾಂಗ್ರೆಸ್, JDS, ಬಿಜೆಪಿ, ಕಮ್ಯುನಿಸ್ಟ್ ಪಾರ್ಟಿ, ಆಮ್ ಆದ್ಮಿ ಪಾರ್ಟಿದು ಅಲ್ಲ. ಓಕೆ, ಇಲ್ಲಿ ಬರ್ತಾ ಇರೋದು ಒಂದು ಪರ್ಟಿಕ್ಯುಲರ್ ಮಾನಸಿಕತೆ. ಆ ಮಾನಸಿಕತೆ ಏನು ಅಂದ್ರೆ ಆಂಟಿ ನ್ಯಾಷನಲ್ ಮಾನಸಿಕತೆ. ರೈಟ್. ರಾಷ್ಟ್ರದ ವಿರೋಧವಾಗಿ ಮಾತಾಡುವಂಥದ್ದು. ಯಾಕೆ ಬಂತು? ಈಗ ನಾವು ಹೇಳೋದೇನು ಅಂದ್ರೆ, ಪೊಲಿಟಿಕಲ್ ಲೀಡರ್ಸು ಅವರು ಒಬ್ಬರ ಮೇಲೊಬ್ರು ಕೆಸರನ್ನ ಎರಚ್ಕೊಳ್ಳಿ, ಅದು ಅವರು ನಿತ್ಯ ಕಾಯಕ. ಅದು ಅವರು ಮಾಡದಿದ್ರೆ ಅವ್ರಿಗೆ ನಿದ್ದೆ ಬರಲ್ಲ, ಅವ್ರಿಗೆ ಅಧಿಕಾರನೂ ಸಿಕ್ಕಲ್ಲ. ಆದರೆ ಈ ದೇಶದಲ್ಲಿ ವಾಸ ಮಾಡುವಂಥ ಜನರಿದ್ದಾರಲ್ಲ, ಅದು ಮುಸ್ಲಿಂ ಇರಲಿ, ಹಿಂದೂ ಇರಲಿ, ದೇವರನ್ನ ನಂಬದೇ ಇರೋ ಪಂಗಡದವನಿರಲಿ, ಕ್ರಿಶ್ಚಿಯನ್ ಇರಲಿ, ಬೌದ್ಧ ಇರಲಿ, ಜೈನ್ ಇರಲಿ, ಎಲ್ಲರಿಗೂ ರಾಷ್ಟ್ರದ ಬಗ್ಗೆ ಅಭಿಮಾನ ಅನ್ನೋದು ಇದ್ದೇ ಇರುತ್ತಲ್ಲ. ರಾಷ್ಟ್ರದ ಅಭಿಮಾನ ಯಾಕೆ ಹಲವು ಜನಕ್ಕಿಲ್ಲ? ಯಾಕಿಲ್ಲ ಅಂದ್ರೆ ಏನ್ ಮಾಡ್ತು? ಸಾದಿಕ್ ಪಾಷಾ ಅವರು ಮಿಕ್ಸ್ ಅಂದ್ರು, ನಾನು ಕಲಬೆರಕೆ ನನ್ನ ಮಕ್ಕಳು ಅಂತ ಹೇಳ್ತೀನಿ. ಎರಡೇ ಅವಳು ಬಹಳ ಡಿಪ್ಲೊಮ್ಯಾಟಿಕ್ ಆಗಿ ಹೇಳಿದ್ರು, ನಾನು ಸ್ವಲ್ಪ ಅನ್ಪಾರ್ಲಿಮೆಂಟರಿ ಆಗಿ ಕಲಬೆರಕೆ ನನ್ನ ಮಕ್ಕಳು ಅಂತ ಹೇಳ್ತಾ ಇದ್ದೀನಿ. ಈಗ ಈ ದೇಶ ನಮಗೆ ಎಲ್ಲವನ್ನ ಕೊಟ್ಟಿದೆ, ನಮಗೆ ಜೀವನವನ್ನ ರೂಪಿಸಿಕೊಟ್ಟಿದೆ. ಅದಾದ ಅಮೂಲ್ಯ ಅನ್ನುವ ಚಿಕ್ಕ ಹುಡುಗಿ ಫ್ರೀಡಮ್ ಪಾರ್ಕ್ ಮಾತಾಡಬಾರ್ದು ಮಾತನಾಡಿದ್ಲು. ಆದ್ರೆ ಬಿಲಾಂಗ್ ಟು ಯುವರ್ ಕಮ್ಯುನಿಟಿ ಸರ್. ಇರಿ ಒಂದು ನಿಮಿಷ. ಅವತ್ತಿನ ದಿನ ಆಲ್ ಇಂಡಿಯಾ ಮಜ್ಲಿಸೆ ಇತ್ತೆಹಾದುಲ್ನ ಮುಖ್ಯಸ್ಥರು ಅಸಾದುದ್ದೀನ್ ಒವೈಸಿ ಅವರಿದ್ರು. ನಮಗೂ ಅವ್ರಿಗೂ ಸೈದ್ಧಾಂತಿಕ ಭಿನ್ನಾಭಿಪ್ರಾಯ ಇದ್ರು ಅವತ್ತು ಅಸಾದುದ್ದೀನ್ ಒವೈಸಿ ಅವರು ಅವ್ರ ಸ್ಟೇಜ್ ಮೇಲೆ ನಡ್ಕೊಂಡಿದ್ದ ನಾನು ಶ್ಲಾಘಿಸ್ತೇನೆ. ಯಾಕಂದ್ರೆ ಈ ರೀತಿಯಾದಂತ ದೇಶದ್ರೋಹಿ ಹೇಳಿಕೆಯನ್ನ ಸ್ಟೇಜ್ ಮೇಲೆ ಕೊಡಬಾರದು ಅಂತ ಹೇಳಿ ಮಾತಾಡಕ್ಕೆ ಅವಕಾಶ ಕೊಡದೆ ಮೈಕನ್ನ ಕಿತ್ಕೊಂಡು ಅವಳಿಗೆಲ್ಲ ಕೆಳಗಿಳಿಸಿದ್ರು. ಇದು ಒಬ್ಬ ನ್ಯಾಷನಲಿಸ್ಟ್ ಮಾಡುವಂತ ಕೆಲಸ. ಸೈದ್ಧಾಂತಿಕವಾಗಿ ಅದು ಜೈ ಶ್ರೀರಾಮ್ ಇರ್ಲಿ ಅಥವಾ ಅಲ್ಲಾಹು ಅಕ್ಬರ್ ಇರ್ಲಿ ಅಥವಾ ಜೈ ಭೀಮ್ ಇರ್ಲಿ ಅಥವಾ ಇನ್ನೊಂದಿರ್ಲಿ, ಈ ರೀತಿಯಾದಂತಹ ಒಂದು ರೆಸ್ಪಾನ್ಸಿಬಿಲಿಟಿಯಿಂದ ನಡ್ಕೋಬೇಕು. ಈಗ ನಾನು ಹೇಳೋದು ಯಾಕೆ ಇಷ್ಟೊಂದು ಪ್ರಾಬ್ಲಮ್ ಆಗ್ತಾ ಇದೆ, ಯಾಕೆ ಈ ರೀತಿಯಾದಂತಹ ಮನಸ್ಥಿತಿಯವರು ವಿಧಾನಸೌಧದ ಒಳಗೆ ಈ ರೀತಿ ಘೋಷಣೆಯನ್ನು ಕೂಗಕ್ಕೆ ಬಂದಿದ್ದಾರೆ ಅಂದ್ರೆ ಇದಕ್ಕೆ ಕಾರಣ ಒಂದೇ, ದೇಶದಲ್ಲಿ ನಮ್ಮಲ್ಲಿ ಸ್ಟ್ರಾಂಗ್ ಆದಂತ ಕಾನೂನುಗಳಿದೆ. ಆ ಕಾನೂನುಗಳನ್ನ ಸರಿಯಾಗಿ ಅದನ್ನ ಕಾರ್ಯರೂಪಕ್ಕೆ ತರೋದಿಕ್ಕೆ ಪೊಲೀಸ್ ಇಲಾಖೆಯವರನ್ನ ರಾಜಕಾರಣಿಗಳು ಬಿಡೋದಿಲ್ಲ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.
ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.